ಮುಳಬಾಗಿಲು ತಾಲೂಕು ಸೊನ್ನಾವಾಡಿ ಪಂಚಾಯತಿ ಕೀಲಾಗಾಣಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ವಂಸೋದಯ ಆಸ್ಪತ್ರೆ, ಮುಳಬಾಗಿಲು ಮಲ್ಟಿಸ್ಪೆಷಾಲಿಟಿ ಸೆಂಟರ್, ಜನಸೇವಾ ಚಾರಿಟಬಲ್ ಟ್ರಸ್ಟ್ ಮುಳಬಾಗಿಲು ಇವರ ಸಂಯುಕ್ತಾಶ್ರಯದಲ್ಲಿ ಬಡ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಯಿತು. ಸುಮಾರು 120ರಿಂದ 150 ಜನಕ್ಕೆ ಉಚಿತ ಆರೋಗ್ಯ ಶಿಬಿರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಧೂಳಪಲ್ಲಿ ಎಂ ಗುಣಶೇಖರ್ರವರು ಮಾತನಾಡಿ, ಇದು ನನ್ನ ಮೊದಲನೇ ಹೆಲ್ತ್ ಕ್ಯಾಂಪ್. ಮುಂದಿನ ದಿನಗಳಲ್ಲಿ 30 ಪಂಚಾಯತಿಗಳಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಮಾಡುತ್ತೇನೆ ಎಂದು ಹೇಳಿದರು. ಕೀಲಾಗಾಣಿ ಗ್ರಾಮದಲ್ಲಿ ವಂಶೋದಯ ಹಾಸ್ಪಿಟಲ್ ಉಚಿತ ತಪಾಸಣೆ ಶಿಬಿರ ಈ ಕೀಲಾಗಾಣಿ ಗ್ರಾಮದಲ್ಲಿ ಬಂದು ಈ ಉದ್ಘಾಟನೆ ಪ್ರಾರಂಭ. ಎಲ್ಲ ಡಾಕ್ಟರ್ಗಳು ತುಂಬಾ ಒಳ್ಳೆಯವರು ಬಂದಿದ್ದಾರೆ. ಎಲ್ಲ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಡಾಕ್ಟರ್ಗಳು, ನಮ್ಮ ಮೀಡಿಯಾವರು, ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರಗಳು ಹೇಳ್ತಾ, ನಮ್ಮ ಡಾಕ್ಟರ್ಗೆ ಹೇಳ್ತಾ, ಈ ಹಾಸ್ಪಿಟಲ್ನಿಂದ ಈ ಕೀಲಾಗಾಣಿ ಗ್ರಾಮ, ಗೊಟ್ಟಕುಂಟೆ, ರಾಮರಾಯನಕೋಟೆ, ಮೇಲಾಗಾಣಿ, ಸಂಗಂಡಹಳ್ಳಿ, ಗುಮ್ಲಾಪುರ, ಎಮ್ಮೆನತ್ತ ಇಂಥ ಗ್ರಾಮಗಳಲ್ಲಿ ಎಲ್ಲ ಈ ಹಾಸ್ಪಿಟಲ್ದೇ ಇವಾಗ ಜಾಸ್ತಿ ಬಡ ಜನರಿಗೆ ಹಾಸ್ಪಿಟಲ್ನಿಂದ ತುಂಬಾ ಕಷ್ಟ ಬರ್ತಾ ಇದೆ. ಅಂಥವ್ರಿಗೆ ಇದು ಒಂದು ಒಳ್ಳೆ ಸ್ಕೀಮು. ಯಾವುದೋ ಜನಸೇವಾ ಚಾರಿಟಬಲ್ ಟ್ರಸ್ಟ್ ನಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಈ ರೀತಿ ಪ್ರತಿಯೊಂದು ಪಂಚಾಯತಿನಲ್ಲೂ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ. ಪ್ರತಿಯೊಂದು ಪಂಚಾಯತಿಗೂ ಇವಾಗ ತಾಲೂಕಿನಲ್ಲಿ 30 ಪಂಚಾಯತಿಗಳಿದ್ದಾವೆ. ಒಂದೊಂದು ಪಂಚಾಯತಿಗೆ ಒಂದೊಂದು ದಿನ ಮಾಡಿದ್ರೆ ಈ ಬಡ ರೈತರಿಗೆ ಅನುಕೂಲ ಆಗುತ್ತೆ. ಕಾರಣ ಏನಂದ್ರೆ, ಈ ಹಾಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಅವರು ಎತ್ಬಿಟ್ಟ ತಕ್ಷಣ ಬರ್ಕೊಟ್ಟು ಬಿಡ್ತಾರೆ. ಏನೋ ಈ ಮೆಡಿಕಲ್ ಕಾಲೇಜ್ಗೆ ಹೋಗು, ಬೆಂಗಳೂರಿಗೆ ಹೋಗು, ಅಲ್ಲೋಗು ಇಲ್ಲೋಗು ಅಂತ ಹೇಳ್ಬಿಡ್ತಾರೆ. ಬಡವರ್ಗದವ್ರು ಏನ್ ಮಾಡಕ್ಕಾಗುತ್ತೆ? ಬಡವರ್ಗದವ್ರು ಏನ್ ಮಾಡಕ್ಕಾಗಲ್ಲ. ಅದರಿಂದ ಈ ವಂಶೋದಯ ಹಾಸ್ಪಿಟ್ಲ್ ಉಚಿತ ತಪಾಸಣೆ ಮಾಡೋದಕ್ಕೆ ಬಂದಿದ್ದೀರಿ. ಇದಕ್ಕೆಲ್ಲ ನಮ್ಗೆ ತುಂಬಾ ಸಂತೋಷ. ಈ ರೀತಿ ಮುಂದೆ ಇನ್ನು ಚೆನ್ನಾಗಿ ನಡಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ ಅಂತ ನಮ್ಮ ಡಾಕ್ಟರ್ಗಳಿಗೂ, ಕಿಶೋರ ಡಾಕ್ಟ್ರು, ರಮೇಶ್ ಡಾಕ್ಟ್ರು, ಎಲ್ಲ ಡಾಕ್ಟರ್ಗಳು ಒಳ್ಳೇದಾಗಲಿ. ನಿಮಗೂ ಒಳ್ಳೆ ಜ್ಞಾನ ಬುದ್ಧಿ ಕೊಟ್ಟು ಈ ರೈತರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಆಶಿಸ್ತೀನಿ. ಇಷ್ಟು ಮಾತ್ರ. ಜೈ ಹಿಂದ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಕಿಶೋರ್ ಅಂತ. ವಂಶೋದಯ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಉಚಿತ ತಪಾಸಣೆ ಕೇಂದ್ರವನ್ನು ಮಾಡುತ್ತಿರುವುದು ನಮಗೆ ತುಂಬಾ ಸಂತೋಷಕರವಾದ ವಿಷಯ. ಉಚಿತ ಸೇವೆ ಎಲ್ಲರಿಗೂ ಸಿಗಬೇಕೆಂಬುದೇ ನಮ್ಮ ಈ ಉದ್ದೇಶ. ಹಾಗೂ ಇಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾನಾ ರೀತಿಯಾದ ಸ್ಪೆಷಲೈಸೇಷನ್ಗಳನ್ನು ಇದ್ದು ತುಂಬಾ ಎಲ್ಲ ಫೀಲ್ಡ್ ಅಲ್ಲೂ ಒಳ್ಳೆ ಟ್ರೀಟ್ಮೆಂಟ್ ಕೊಡುವುದೇ ನಮ್ಮ ಉದ್ದೇಶವಾಗಿದೆ. ಹಾಗೂ ನಮ್ಮಲ್ಲಿ ಎಲ್ಲ ಸ್ಪೆಷಲೈಸೇಷನ್ ಇದ್ದು, ಗ್ಯಾಸ್ಟ್ರೆಂಟಾಲಜಿಯಲ್ಲಿ ಡಾಕ್ಟರ್ ವಿನಯ್ ಸರ್ ಅವರು ತುಂಬಾ ಒಳ್ಳೆ ಇದನ್ನು ಸ್ಪೆಷಲೈಸೇಷನ್ ಹೊಂದಿದ್ದಾರೆ. ಅದರಲ್ಲೂ ಒಂದು ಪೇಷಂಟ್ ಹೇಳಿದ ಮಾತಿದು ನನಗೆ ಚೆನ್ನಾಗಿ ನೆನಪಿದೆ. ಡಾಕ್ಟರ್ ವಿನಯ್ ಸರ್ ಅವರು ಒಂದು ಒಳ್ಳೆ ಡಾಕ್ಟರ್ಗಿಂತ ತುಂಬಾ ಒಂದು ಒಳ್ಳೆ ಮನುಷ್ಯರಾಗಿದ್ದಾರೆ. ಎ ಗುಡ್ ಬೀಯಿಂಗ್ ಇಸ್ ಆಲ್ವೇಸ್ ಎ ಗುಡ್ ಡಾಕ್ಟರ್ ಅಂಡ್ ದ ಬೆಸ್ಟ್ ಡಾಕ್ಟರ್. ಸೊ ಅವರ ಪ್ರೇರೇಪಣೆಯಿಂದ ನಾವೆಲ್ಲ ಅವರ ಮುನ್ನೆಜ್ಜೆಯಲ್ಲಿ ನಡೆಯುತ್ತಾ ಎಲ್ಲ ಪೇಷಂಟ್ಗಳಿಗೂ ಒಳ್ಳೆಯ
ಉಚಿತ ಮತ್ತು ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕೆಂದು ನಮ್ಮ ಉದ್ದೇಶವಾಗಿದೆ. ಇವತ್ತು ಎಲ್ಲಾ ತರಹದ ಪೇಷಂಟ್ಗಳನ್ನು ನೋಡಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೋದು, ಅವ್ರಿಗೆ ಪ್ರಾಬ್ಲಮ್ ಏನಿದೆ ಅದನ್ನು ನೋಡ್ತಾ ಅವ್ರಿಗೆ ನಮ್ಮಲ್ಲಿ ಇರುವ ಮೆಡಿಸಿನ್ಸ್ ಅನ್ನು ಕೊಟ್ಟು ಅವ್ರಿಗೆ ಮುಂದೆ ಏನು ಫಾಲೋ ಅಪ್ಗೆ ಏನ್ ಬೇಕಾಗತ್ತೆ, ನಮ್ಮಲ್ಲಿ ಏನ್ ಫೆಸಿಲಿಟೀಸ್ ಇದೆ, ಸೊ ಎಲ್ಲವನ್ನ ಅವ್ರಿಗೆ ತಿಳಿಸಲಾಗುತ್ತದೆ. ಸೊ ಅದೇ ತರ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಎಲ್ಲಿ ಸಿಗ್ಬೋದು, ನಮ್ಮಲ್ಲಿ ಎಲ್ಲ ತರ ಟ್ರೀಟ್ಮೆಂಟ್ ಇದ್ದು ಅವ್ರಿಗೆ ಯಾವ್ದು ಸಜೆಸ್ಟಬಲ್ ಇರುತ್ತೋ ನಾವು ಅದನ್ನ ಅವ್ರಿಗೆ ತಿಳಿಸ್ತೀವಿ. BP ಶುಗರ್ ಅವೆಲ್ಲ ನಾರ್ಮಲ್ ಚೆಕಪ್ ಮಾಡೇ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ಜನರಿಗೆ ಏನ್ ತೊಂದರೆ ಇದೆಯೋ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಟ್ಟು ಮಿಕ್ತಾ ಇನ್ನು ಮುಂದೆ ಟ್ರೀಟ್ಮೆಂಟ್ ಏನ್ ಬೇಕಾಗುತ್ತೋ ಅದು ನಮ್ಮಲ್ಲಿ ಏನ್ ಸೌಲಭ್ಯಗಳಿದೆಯೋ ಅದನ್ನು ಅವ್ರಿಗೆ ತಿಳಿಸುತ್ತಾ, ಸೊ ಮುಂದೆ ಅವ್ರು ಏನ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು, ಏನ್ ಮಾಡಿದ್ರೆ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅನ್ನೋದು ಅವ್ರಿಗೆ ತಿಳಿಸ್ಕೊಡ್ತೇವೆ. ಅಲ್ಲಿ ಸಂಗನಹಳ್ಳಿ, ಕೀಲಗಾನಿ, ರಾಮರಾಯನಕೋಟೆ, ಗೊತ್ತುಕೊಂಟೆ ಸುತ್ತಮುತ್ತಿನ ಊರುಗಳಲ್ಲಿ ತುಂಬಾ ಮುದುಕರಾಗಿರ್ಲಿ, ಈ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಳಕ್ಕಾಗ್ದಿರೋ ಅಂತಹ ತುಂಬಾ ಜನರು, ನಮ್ಮ ಬಡ ಜನರು ಇವತ್ತಿಗೂ ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಹೇಳ್ಕೊಳಕ್ಕೆ, ನೋಡಕ್ಕೆ, ಸರ್ವೆ ಮಾಡಕ್ಕೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಾರಿಂದನೂ ಆಗಲ್ಲ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಿದೆ, ಅದು ಅಭಿವೃದ್ಧಿ ಪಡಿಸಕ್ಕೂ ಆಗ್ತಾ ಇಲ್ಲ. ಹೋದ್ರೆ SNR ಹೋಗ್ಬೇಕು, ಇಲ್ಲ ಅಂತಂದ್ರೆ ನಿಮ್ಹಾನ್ಸ್, ಬೆಂಗಳೂರು, ಅಲ್ಲೂ ಇಲ್ಲೂ ಹೋಗ್ಬೇಕು. ಇವತ್ತು ನಮ್ಮ ಜನಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ವಂಶೋದಯ ಹಾಸ್ಪಿಟಲ್ ಕೋಲಾರ ಹಾಗೂ ಮುಳಬಾಗಿಲು, ಮಾಲೂರಲ್ಲಿ ಹೊಂದಿರುವಂತಹ ಇವು ಒಂದು 3 ಬ್ರಾಂಚ್ಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಜನರಿಗೆ ಒಳ್ಳೆ ಸೇವೆ ಕೊಡ್ತಿರುವಂತಹ ಹಾಸ್ಪಿಟ್ಲು ಅವ್ರನ್ನ ನಾವು ಇವತ್ತು ಕಾಂಟ್ಯಾಕ್ಟ್ ಮಾಡಿ, ಸರ್ ನಮ್ಗೆ ಈ ತರ ಒಂದು ಜನರಿಗೆ ಅನುಕೂಲ ಬೇಕು ಅಂತ ಅವ್ರ ಕಡೆ ರಿಕ್ವೆಸ್ಟ್ ಮಾಡಿದಾಗ, ಅವರು CEO ಕಡೆ ಆಗಿರಬಹುದು, ಅವರ ತಂಡ ಆಗಿರ್ಬೋದು, ನಾಗೇಶ್ ಸರ್ ಆಗಿರ್ಬೋದು, ಇವರು ಈಶ್ವರ್ ಸರ್ ಆಗಿರ್ಬೋದು, ನರೇಶ್ ಸರ್ ಅವರಾಗಿರ್ಬೋದು, ಇತರೆ ಅವರು ಕಿಶೋರ್ ಅಂತ ಹೇಳ್ಬಿಟ್ಟು ಇತರೆ ಅವರ ತಂಡ ಪಾಪ ನಮ್ಗೆ ಸರ್ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಅಂತ ಮುಂದೆ ಬಂದು ಇವತ್ತು ನಮ್ಗೆ ತುಂಬಾ ಈ 4 ಸುತ್ತಮುತ್ತ ಊರುಗಳಿಗೆಲ್ಲ ಅನುಕೂಲ ಮಾಡ್ಕೊಡುತ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳಂತ ಅರ್ಪಿಸ್ತಾ ಇದ್ದೀನಿ. ಅದೇ ತರ ಇನ್ನು ಮುಂದೆ ನಾವು ಹೆಚ್ಚಿನ ಕಾರ್ಯಕ್ರಮಗಳು ಜನರಿಗೆ ಯಾವುದೇ 50 ಪೈಸೆ ತಗೊಂಡಿರ ನಮ್ಮ ಒಂದು ಜನಸೇವಾ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಇನ್ನೂ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ನಾವು ಹೋಗ್ತೀವಿ. ಜನ ನಮ್ಗೆ ಅನುಕೂಲ ಮಾಡೋದಲ್ಲ, ನಾವು ಜನರಿಗೆ ಅನುಕೂಲ ಮಾಡ್ಬೇಕು. ಈ ಚುನಾವಣೆ ಆಗಿರ್ಲಿ, ರಾಜಕೀಯ ಪಕ್ಷ ಆಗಿರ್ಲಿ, ಯಾವುದೇ ಕಾರಣಾಂತರವಾಗಿ ನಾವು ಜನರ ಈ ಸಮಾಜಕ್ಕೆ ಬಂದು ನಾವು ಮಾಡ್ತಾ ಇಲ್ಲ. ಸುಮಾರು ಇದ್ರ ಹಿಂದೆ ಕೂಡ ನಾನು ಯಾವುದೇ ಮೀಡಿಯಾಗೆ ಕಾಣಿಸ್ಕೊಂಡಿರ ನಾನು ಲಕ್ಷಾಂತರ ರೂಪಾಯಿ ಕೆಲಸಗಳು ನಾನು ಮಾಡಿದ್ದೀನಿ. ಮುಳಬಾಗಿಲು ತಾಲೂಕಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಕೆಲಸ ಮಾಡಿದ್ದೀನಿ. ನಾನು ಎಲ್ಲೂ ಆಗ್ಲಿ ಕಾಣಿಸ್ಕೊಳಕ್ ಹೋಗಲ್ಲ. ಒಂದು ಪೆನ್ ಕೊಡೋದಾಗ್ಲಿ, ಒಂದು ಬುಕ್ ಕೊಡೋದಾಗ್ಲಿ ನಾವು ಕಾಣಿಸ್ಕೊಳಕ್ ಹೋಗಲ್ಲ. ಬಲಗೈಯಲ್ಲಿ ಕೊಡೋದು ಎಡಗೈ ಗೊತ್ತಾಗ್ಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ, ಅದನ್ನೇ ನಾವು ಫಾಲೋ ಮಾಡ್ತೀವಿ. ಆತರ ನಾವು ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ, ಜನರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಮಾಡ್ಬೇಕು ಅಂತ ಹೇಳಿದಕ್ಕೆ ನಮ್ಮ ಮಾವ ಆಗಿರ್ಬೋದು, ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಅವರು ಮಾಡಪ್ಪ ನಿಮ್ಗೆ ಏನ್ ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಮುಂದೆ ಇದ್ದು ಎಲ್ಲ ಅನುಕೂಲ ಮಾಡ್ಕೊಟ್ಟಿರೋದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳಂತ ಹೊರಿಸ್ತೀನಿ. ಆಗಿರ್ಬೋದು ಮತ್ತೆ ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಪಾಪ ಅವರು ತುಂಬಾ ಮುಂದೆ ನಿಂತ್ಕೊಂಡು ಅವರು ಕೆಲಸ ಕಾರ್ಯಗಳನ್ನ ನಡ್ಸ್ಕೊಟ್ಟಿದ್ದಾರೆ. ಮತ್ತೆ ನಮ್ ಕಿಶೋರ್ ಸರ್ ಆಗಿರ್ಬೋದು, ನಮ್ಮ ನಾಗೇಶ್ ಸರ್, ರಮೇಶ್ ಸರ್ ಆಗಿರ್ಬೋದು, ಇವರೆಲ್ಲ ನಮ್ಗೆ ತುಂಬಾ ಅತ್ಯುತ್ತಮವಾಗಿ ಸಮಯ ಕೊಟ್ಟು ನಮ್ಗೆ ಸ್ಪಂದಿಸಿ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜನರಿಗೆ ಅನುಕೂಲ ಮಾಡಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮೊಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತುಂಬಾ ಬಂದು ಶ್ರಮ ಪಟ್ಕೊಂಡು ಬಂದು ಇವಾಗ ನಮ್ದೊಂದು ಇದ್ ಮಾಡಿದ್ದಕ್ಕೆ ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಜನಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ತಂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಪಾಂಪ್ಲೆಟ್ಗಳು ಹಚ್ಚೋದಾಗಿರ್ಲಿ, ಮೆಚ್ಚೋದಾಗಿರ್ಲಿ, ಮನೆಗೂ ತಲುಪಿಸೋದಾಗಿರ್ಲಿ, ಪಾಂಪ್ಲೆಟ್ಗಳು ಇವೆಲ್ಲ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅವರು ನಮ್ಮ ತಂಡಕ್ಕೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ.